ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮುಹೂರ್ತದ ಸಮಯ ಹತ್ತಿರವಾಯಿತು. ಮದುವೆ ಮಂಟಪದಲ್ಲಿರೋ ವರನೋ ಯಂತ್ರದಂತೆ ನೇರವಾಗಿ ನೋಡುತ್ತಾ ಇರಲು ಮದುವೆಯ ಮಾಲೆಯೊಂದಿಗೆ ಮುಖ ಕೆಂಪಗಾಗಿ ಕೆಳಗೆ ತಲೆ ತಗ್ಗಿಸಿ ನಡೆದು ಬರುವವಳನ್ನು ಅವನು ಒಮ್ಮೆಯೂ ಕಣ್ಣೆತ್ತಿ ನೋಡಲಿಲ್ಲ. ಬೆಲೆ ಬಾಳುವ ರೇಷ್ಮೆ ಸೀರೆಯನ್ನು ಅವಳು ಹುಟ್ಟಿದ್ಲು. ಬೆಲೆ ಬಾಳುವ ಚಿನ್ನಾಭರಣಗಳನ್ನು ಕೂಡ ಅವಳಿಗೆ ತೊಡಿಸಲಾಗಿತ್ತು. ಚಿನ್ನದ ಪ್ರತಿಮೆಯಂತೆ ಹೊಳೆಯುತ್ತಿದ್ಲು ಕವಿತಾ. ಆದರೆ ಅದನ್ನು ಯಾರು ನೋಡಿ ಆನಂದಿಸಬೇಕೋ ಅವನ ನೋಟ ಅವಳ ಮೇಲೆ ಬೀಳಲೇ ಇಲ್ಲ. ಅವಳು ಅವನ ಮುಖವನ್ನು ಎತ್ತಿ ನೋಡಲಿಲ್ಲ. ಅವನ ಪಕ್ಕದಲ್ಲಿ ತಲೆಯನ್ನು ಕೆಳಗೆ ಬಗ್ಗಿಸಿ ಕುಳಿತಿದ್ಲು. ಪುರೋಹಿತರು ಮಂತ್ರಗಳನ್ನು ಪಠಿಸುತ್ತಿದ್ರು. ಅವನು ಯಾವುದನ್ನು ಮರಳಿ ಹೇಳಲಿಲ್ಲ. ಯಾವುದೋ ಒಂದು ಆಕ್ರೋಶದಲ್ಲಿದ್ದವನು, ಸಾಕು, ಇನ್ನು ಎಷ್ಟು ಸಮಯ ಅಂತ ಅದು ಇದು ಅಂತ ಹೇಳುತ್ತಲೇ ಇರ್ತೀರಾ, ತಾಳಿ ತೆಗೆದುಕೊಡಿ, ನನಗೆ ಟೈಮ್ ಆಯಿತು, ಕಟ್ಟಿ ಹೊರಡುತ್ತೇನೆ ಎಂದು ಕಿರಿಕಿರಿಯಿಂದ ಹೇಳಿದನು. ಸುಭಾಷ್, ಸ್ವಲ್ಪ ತಾಳ್ಮೆಯಿಂದ ಇರೋ, ವೇದ ಮಂತ್ರಗಳನ್ನು ಹೇಳಿ ತಾನೇ ಮದುವೆ ಮಾಡಬೇಕು, ಅದನ್ನು ನೀನು ಮಧ್ಯದಲ್ಲೇ ನಿಲ್ಲಿಸಲು ಹೇಳ್ತಿದ್ದೀಯಲ್ಲ ಎಂದು ಅವನ ಅಮ್ಮ ಕೇಳಿದ್ರು. ಅವರನ್ನು ನಿರ್ಮಿಸಿ ಒಂದು ನೋಟ ನೋಡಿದವನು ಅಷ್ಟೇ, ಆ ನೋಟಕ್ಕೆ 2 ಅಡಿ ಹಿಂದೆ ಹೋಗಿ ನಿಂತ್ಕೊಂಡ್ರು. ಅಂಥದ್ದೊಂದು ಕೋಪ ಅವನ ನೋಟದಲ್ಲಿ ಕಾಣಿಸ್ತಾ ಇತ್ತು. ಅದಕ್ಕಾಗಿ ಯಾರೂ ಅಲ್ಲಿ ಮಾತಾಡಲಿಲ್ಲ. ಈಗ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲೂ ಅವನು ಇರಲಿಲ್ಲ. ಅಲ್ಲಿದ್ದ ತಾಳಿಯನ್ನು ಯಾರು ತೆಗೆದುಕೊಡಬೇಕು ಎಂದು ಯೋಚಿಸಿದವನು ತಾನೇ ಎತ್ತಿ ಅವಳ ಕುತ್ತಿಗೆಯಲ್ಲಿ 3 ಗಂಟುಗಳನ್ನು ಹಾಕಿದನು. ಮರುಕ್ಷಣ ತಡ ಮಾಡದೆ ಎದ್ದು ನಿಂತು ಮಾಲೆಯನ್ನು ಕಳಚಿ ಅಲ್ಲೇ ಬಿಸಾಡಿ ತನ್ನ ಕಾರನ್ನು ತೆಗೆದುಕೊಂಡು ತನ್ನ ಮನೆಗೆ ಹೊರಟೋದನು. ಮದುವೆ ಮಂಟಪದಲ್ಲಿ ಮದುಮಗಳು ಒಂಟಿಯಾಗಿ ಕುಳಿತಿರಲು ಮದುಮಗನು ಮಾಲೆಯನ್ನು ಎಸೆದು ಬಿಸಾಡಿ ಹೊರಟೋದ. ಅವನು ಎಸೆದ ಮಾಲೆ ಅವಳ ಮಡಿಯಲ್ಲೇ ಬಿದ್ದಿತ್ತು. ಅದನ್ನು ಎತ್ಕೊಂಡು ಈಗ ಅವಳು ಎದ್ದು ನಿಂತಳು. ಇದೇನಾ ನನ್ನ ಜೀವನ ಎಂದು ಯೋಚಿಸುತ್ತಾ ತನ್ನ ತಾಯಿ ತಂದೆಯನ್ನ ನೋಡಿದ್ಲು. ಅವರಿಗೆ ಒಳಗಿನಿಂದ ತೀವ್ರ ಅಪರಾಧ ಪ್ರಜ್ಞೆ. ಬೇಡ ಬೇಡ ಎಂದು ಹೇಳಿದ ಮಗಳನ್ನ ಹೀಗೆ ಬಲವಂತವಾಗಿ ಹಿಡಿದು ಇಷ್ಟವಿಲ್ಲದ ಜೀವನಕ್ಕೆ ತಳ್ಳಿಬಿಟ್ವಲ್ಲ. ಇನ್ನು ಚಿಕ್ಕ ಯಜಮಾನರ ಕೋಪ ಅವಳ ಮೇಲೆಯೇ ಬೀಳುತ್ತದೆ. ಹೇಗೆ ತಡೆದುಕೊಳ್ತಾಳೆ ಆ ಮನುಷ್ಯನ ಕೋಪವನ್ನ ಎಂಬ ಯೋಚನೆ ಎತ್ತವರಿಗೆ ಇತ್ತು. ಹೇಗಾದರೂ ಮಾಡಿ ತಮ್ಮ ಮಗನನ್ನು ಸರಿಪಡಿಸಿಬಿಡಬಹುದು, ಅವನಿಗೆ ಒಂದು ಮದುವೆ ಬಂಧನ ಹಾಕಿದ್ರೆ ಅಡಗಿ ಬಿಡ್ತಾನೆ ಎಂದು ಯೋಚಿಸಿದ್ದ ಸ್ಥಿತಿಯಲ್ಲಿ ತಾಳಿಯನ್ನು ಗಡಿಬಿಡಿಯಲ್ಲಿ ಕಟ್ಟಿ ಮಾಲೆಯನ್ನು ಎಸೆದು ಹೋದವನ ಕೋಪ ಹೆತ್ತವರನ್ನ ಬಾಧಿಸಿತು. ಈಗ ಬೇರೆ ದಾರಿ ಇರಲಿಲ್ಲ. ಅಲ್ಲಿ ಯಾವುದೇ ಶಾಸ್ತ್ರ ಸಂಪ್ರದಾಯ ಮಾಡಲು ಹತ್ತಿರದಲ್ಲಿ ವರನಿರಲಿಲ್ಲ. ಏನು ಮಾಡುವುದು? ಆ ಮದುವೆಯಲ್ಲಿ ಭಾಗವಹಿಸಿದ್ದು ಆ 2 ಕುಟುಂಬಗಳು ಮಾತ್ರ. ಈಗ 2 ಕುಟುಂಬಗಳು ಸೇರಿ ಕವಿತಾಳನ್ನು ಒಂಟಿಯಾಗಿ ಮದುಮಗನ ಮನೆಗೆ ಕರ್ಕೊಂಡು ಹೋದ್ರು. ಅವರಿಗಿಂತ ಮುಂಚಿತವಾಗಿಯೇ ಮನೆ ತಲುಪಿದ್ದ ಅವನು ವೇಗವಾಗಿ ತನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಈಗ ಹಾಸ್ಪಿಟಲ್ಗೆ ತಯಾರಾಗಿ ಸ್ಟೆಥೋಸ್ಕೋಪ್ ಅನ್ನು ಡಾಕ್ಟರ್ ಕೋಟ್ನ ಕೈಯಲ್ಲಿಟ್ಕೊಂಡು ಹೊರಗೆ ಬಂದನು. ಸೊಸೆಯನ್ನ ಮಾತ್ರ ಒಂಟಿಯಾಗಿ ಹೊರಗೆ ನಿಲ್ಲಿಸಿ ಹೇಗೆ ಆರತಿ ಎತ್ತುವುದು ಎಂದು ಯೋಚಿಸಿದ ಶಾರದಮ್ಮ ಈಗ ತಮ್ಮ ಮಗನನ್ನ ನೋಡಿ, ಸುಭಾಷ್, ಇದು ಸರಿಯಿಲ್ಲ. ಏನೇ ಇದ್ರೂ ನೀನು ಮಾಡುತ್ತಿರುವುದು ತುಂಬಾ ತಪ್ಪು. ಚಿಕ್ಕ ಹುಡುಗಿಯ, ಅವಳನ್ನ ಮೊದಲೇ ದಿನವೇ ಹೀಗೆ ಭಯಪಡಿಸಿದ್ರೆ ಅವಳು ಹೇಗೆ ಈ ಮನೆಯಲ್ಲಿ ನೆಮ್ಮದಿಯಾಗಿ ಬಾಳಲು ಸಾಧ್ಯ ಹೇಳು? ನಿನ್ನ ಪಾಡಿಗೆ ಮದುವೆ ಮಾಡಿದ ಕೈಯಲ್ಲೇ ಅವಳನ್ನು ಒಂಟಿಯಾಗಿ ಬಿಟ್ಟು ಬಂದೆ. ಈಗ ಮನೆಗೆ ಬಂದ ತಕ್ಷಣ ಬಟ್ಟೆ ಬದಲಾಯಿಸ್ಕೊಂಡು ಹಾಸ್ಪಿಟಲ್ಗೆ ಮುಖ ಮಾಡ್ತಿದೆಯಲ್ಲೋ. ಆ ಹುಡುಗಿಗೆ ಆರತಿ ಎತ್ತಿ ಮನೆ ಒಳಗೆ ಕರ್ಕೊಂಡು ಬರಬೇಕು. ಹೇಗೆ ಒಂಟಿಯಾಗಿ ಕರ್ಕೊಂಡು ಬರೋದು ಹೇಳು? ಸ್ವಲ್ಪ ನಿನ್ನ ಪಟ್ಟನ್ನು ಸಡಿಲಿಗೊಳಿಸಿ ಅವಳ ಪಕ್ಕದಲ್ಲಿ ನಿಲ್ಲು. ಇಬ್ಬರಿಗೂ ಆರತಿ ಎತ್ತುತ್ತೇವೆ, ಒಳಗೆ ಬನ್ನಿ ಎಂದು ಹೇಳಿದ್ರು ಶಾರದಾ. ವೇದನೆಯಿಂದ ಅವರನ್ನ ನೋಡಿ ನಕ್ಕವನು, ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದಾಳಿನ ಮಗಳು, ನಮ್ಮ ಜಾತಿ ಎನ್ನುವ ಒಂದೇ ಕಾರಣಕ್ಕಾಗಿ ನನ್ನ ತಲೆಗೆ ಕಟ್ಟಿದ್ದೀರಾ? ಅವಳು +2 ಅಷ್ಟೇ ಓದಿರೋದು. ಕಾಡಿನ ಕೆಲಸಕ್ಕೆ ಹೋಗ್ತಿದ್ದಾಳೆ. ನನ್ನ ವಯಸ್ಸು ಎಲ್ಲಿದೆ? ಅವಳ ವಯಸ್ಸು ಎಲ್ಲಿದೆ? ನಾನು ಒಬ್ಬ ನ್ಯೂರೋ ಸರ್ಜನ್. ಆದರೆ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಏನು ಬೇಕಾದರೂ ಮಾಡ್ತೀರಾ? ನಾನು ನೀವು ಹೇಳಿದ್ದನ್ನೆಲ್ಲ ಕೇಳಿ ಕೈ ಕಟ್ಟಿ ಬಾಯಿ ಮುಚ್ಚಿ ನಿಲ್ಬೇಕಾ? ಇಲ್ಲಿ ನೋಡಿ, ಮದುವೆ ಮಾಡ್ಕೊ ಅಂತ ಟಾರ್ಚರ್ ಮಾಡಿದ್ರಿ. ನಾನು ಮದುವೆ ಆಗದಿದ್ರೆ ಸತ್ ಹೋಗ್ತೀವಿ ಅಂತ ಇಬ್ಬರು ವಿಷ ಬಿಟ್ಟು ಎದುರಿಸಿದ್ರಿ. ನಿಮ್ಮ ಪ್ರಾಣ ಹೋಗಬಾರ್ದು ಎನ್ನುವ ಒಂದೇ ಕಾರಣಕ್ಕಾಗಿ ನೀವು ತೋರಿಸುವ ಕತ್ತೆಯ ಕುತ್ತಿಗೆಗೂ ತಾಳಿ ಕಟ್ಟುತ್ತೇನೆ ಎಂದು ಹೇಳಿದ್ದೆ. ಈಗೋ ಇವಳ ಕುತ್ತಿಗೆಗೂ ಕಟ್ಟಿದ್ದೀನಿ. ಇದಕ್ಕಿಂತ ಹೆಚ್ಚಾಗಿ ಅವಳಾಗಲಿ ನೀವಾಗಲಿ
ಇನ್ನು ಮೇಲೆ ಅವಳ ಜೊತೆ ಸೇರಿ ಸಂಸಾರ ನಡೆಸುವುದು, ಮಗು ಪಡೆಯುವುದು ಅಂತ ಯಾರಾದರೂ ಮಾತಾಡಿದ್ರೆ ನಾನು ಮನುಷ್ಯನಾಗಿಯೇ ಇರೋದಿಲ್ಲ ಎಂದು ಕೋಪದಿಂದ ಕೆಂಪಾದ ಕಣ್ಣುಗಳಿಂದ ಮಾತುಗಳನ್ನು ಬೆಂಕಿಯಂತೆ ಅವಳ ನೆಂಚಿನ ಮೇಲೆ ಸುರಿದು ಹೊರಟು ಹೋದನು ಸುಭಾಷ್. ಅವಳ ಬಳಿ ಅವನು ನೇರವಾಗಿ ಮಾತಾಡಲಿಲ್ಲ. ಅವನು ತನ್ನ ತಾಯಿ ತಂದೆಯ ಬಳಿ ಆಡಿದ ಮಾತುಗಳೇ ಅವಳಿಗೆ ಸಾಕಾಗಷ್ಟಾಗಿತ್ತು. ಈಗಾಗಲೇ ಭಯದಲ್ಲಿದ್ದವಳಿಗೆ ಇವನ ಆಶೀರ್ವಾದಗಳು ಅತ್ಯಂತ ವಿಜೃಂಭಣೆಯಿಂದಲೇ ಸಿಕ್ಕಿದವು. ಮೊದಲ ದಿನದ ಶೋಭನ ಸ್ವಾಗತಕ್ಕೆ ಏನ್ ಮಾಡುವುದು, ಆರತಿ ಎತ್ತಲು ದಾರಿ ಇಲ್ಲದೆ ಅವಳು ತನ್ನ ಅತ್ತೆಯನ್ನ ನೋಡಿದ್ಲು. ಅವರು ಕಣ್ಣೀರು ಹಾಕುತ್ತಾ ನಿಂತಿದ್ರು. ಪರವಾಗಿಲ್ಲ ಅಮ್ಮ, ನಾನು ಹೊರಗೋಗುತ್ತೇನೆ. ಚಿಕ್ಕ ಯಜಮಾನ್ರ ಮನಸ್ಸು ಬದಲಾಗುವವರೆಗೂ ಬದಲಾಗಲಿ ಎಂದು ದೊಡ್ಡ ಮನುಷ್ಯಳಂತೆ ಮಾತನಾಡಿ ಮನೆ ಒಳಗೆ ಹೋದವಳನ್ನ ನೋಡಿ ಮಾವನಿಗೂ ಅತ್ತೆಗೂ ಇಂಥ ಹುಡುಗಿಯನ್ನ ಅವನು ಎಂದು ಅರ್ಥ ಮಾಡಿಕೊಳ್ಳಲಿದ್ದಾನೋ ಎಂಬ ಯೋಚನೆ ಬಂತು. ಅಂದು ಪೂರ್ತಿ ಕವಿತಾಗೆ ಭಯ ಹೆಚ್ಚಾಗಿಯೇ ಇತ್ತು. ಅವನ ಪ್ರೀತಿಯ ಫ್ಲ್ಯಾಶ್ ಬ್ಯಾಕ್ ವಿವರವನ್ನ ಮಾತ್ರ ಅತ್ತೆ ಅವಳಿಗೆ ಹೇಳಿದ್ರು. ಅದನ್ನ ಕೇಳಿದವಳಿಗೆ ಅವನ ಕೋಪ ದೊಡ್ಡದಾಗಿ ಕಾಣಿಸ್ಲಿಲ್ಲ. ಅಮ್ಮ, ನೀವು ಹೇಳುತ್ತಿರುವುದನ್ನೆಲ್ಲ ಕೇಳುವಾಗ ನನಗೆ ತುಂಬ ಕಷ್ಟವಾಗುತ್ತಿದೆ. ಇಂಥ ಸಮಯದಲ್ಲಿರುವ ಒಬ್ಬ ವ್ಯಕ್ತಿ ಹೇಗೆ ಇನ್ನೊಬ್ಬ ಹುಡುಗಿಯನ್ನ ಒಪ್ಪಿಕೊಳ್ಳಲು ಸಾಧ್ಯ ಹೇಳಿ? ನಾನು ತುಂಬ ಭಯಪಟ್ಟಿದ್ದೆ. ಈಗ ನೀವು ಹೇಳುವುದನ್ನು ಕೇಳುವಾಗ ಅವರು ತುಂಬ ಒಳ್ಳೆಯವರು ಅನ್ನಿಸುತ್ತಿದೆ. ತಾವು ಪ್ರೀತಿಸಿದ ಹುಡುಗಿಯನ್ನ ಮರೆಯಲಾಗದೆ ಕಷ್ಟಪಡ್ತಿದ್ದಾರೆ. ಅವರ ಮನಸ್ಸು ಬದಲಾಗುವವರೆಗೂ ಬದಲಾಗಲಿ. ಯಾರು ಅವರನ್ನು ಬಲವಂತ ಪಡಿಸಬೇಡಿ. ನಾನು ಅವರನ್ನು ಅರ್ಥ ಮಾಡಿಕೊಂಡು ನಡೆದುಕೊಳ್ಳುತ್ತೀನಿ ಎಂದು ಔದಾರ್ಯದಿಂದ ಹೇಳಿದಳು. ಅವಳ ವಯಸ್ಸಿಗೂ ಅವಳ ಮಾತಿಗೂ ಸಂಬಂಧವೇ ಇರಲಿಲ್ಲ. ಅಂತಹದೊಂದು ಪರಿಸ್ಥಿತಿ ತನ್ನ 2 ಕೈಗಳನ್ನು ಅವಳ ಮುಖಕ್ಕೆ ನೇರವಾಗಿ ಸುತ್ತಿ ಬೆರಳು ಮುರಿದು ತನ್ನ ಸೊಸೆಯ ದೃಷ್ಟಿ ತೆಗೆದರು ಶಾರದಾ. ವಾಡಿಕೆಗೆ ವಿರುದ್ಧವಾಗಿ ಅಂದು ರಾತ್ರಿ ತುಂಬ ತಡವಾಗಿಯೇ ಬಂದನು ಸುಭಾಷ್. ಮನೆಗೆ ಬಂದವನು ಯಾರ ಮುಖವನ್ನ ನೋಡದೆ ನೇರವಾಗಿ ರಭಸದಿಂದ ತನ್ನ ಮಲಗುವ ಕೋಣೆಗೆ ಹೋದನು. ಅಲ್ಲಿ ಹೋಗಿ ಒಳಗೆ ನೋಡಿದವನಿಗೆ ಕೋಪ ನೆತ್ತಿಗೇರಿತ್ತು. ಕಣ್ಣುಗಳು ಬೆಂಕಿಯಂತೆ ಕುದಿಯುತ್ತಿದ್ದವು. ಅವನ ಇಡೀ ಕೊಠಡಿ ಹೂವುಗಳಿಂದ ಅಲಂಕರಿಸಲ್ಪಟ್ಟಿತ್ತು. ಅಲ್ಲಿ ರೇಷ್ಮೆ ಸೀರೆಯಲ್ಲಿ ತಲೆ ತುಂಬ ಮಲ್ಲಿಗೆ ಹೂವಿನೊಂದಿಗೆ ಕುಳಿತಿದ್ದಳು ಕವಿತಾ. ಏಯ್, ನಿನಗೆ ಬುದ್ಧಿ ಇಲ್ವಾ? ಯಾವುದಕ್ಕಾಗಿ ನನ್ನ ರೂಮಿನಲ್ಲಿ ಹೀಗೆ ಅಲಂಕಾರ ಮಾಡ್ಕೊಂಡು ಬಂದು ಕುಳಿತಿದ್ದೀಯಾ ಎಂದು ಕೋಪದಿಂದ ಅವಳನ್ನು ನೋಡಿ ಅವನು ಮಾತನಾಡಿದ. ಇಲ್ಲ, ಅದು ಅಮ್ಮನೇ ಎಂದು ಅವಳು ಹೇಳಿ ಮುಗಿಸುವುದರೊಳಗಾಗಿ, ಇಲ್ನೋಡು, ಆ ಕೆಲಸವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನ ಅಪ್ಪ ಅಮ್ಮ ನಮ್ಮ ಹತ್ರ ಕೈಯೊಡ್ಡಿ ಸಂಬಳ ತಗೊಂಡು ಕೆಲಸ ಮಾಡುವವರು. ಅವರ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ನನಗೆ ಹೆಂಡತಿಯಾ? ಇದರಲ್ಲಿ ನನ್ನ ಬೆಡ್ವರೆಗೂ ಬಂದು ಕುಳಿತಿದ್ದೀಯಾ? ಇಲ್ನೋಡು, ನೀನು ಅಂದುಕೊಳ್ಳುವುದು ಯಾವುದು ಇಲ್ಲಿ ನಿನಗೆ ಸಿಗೋದಿಲ್ಲ. ನನ್ನಿಂದ ನಿನಗೆ ಯಾವ ಸುಖವೂ ಸಿಗೋದಿಲ್ಲ. ಒಂದು ಮರದ ತುಂಡಿನ ಹಾಗೆ ನಾನು. ನನಗೆ ಯಾವ ಭಾವನೆಗಳೂ ಇಲ್ಲ. ಅದಕ್ಕೋಸ್ಕರ ಶಿಸ್ತಿನಿಂದ ನಾನು ತಾಳಿ ಕಟ್ಟಿದ ತಾಳಿಯನ್ನು ಕಳಚಿ ಹಾಕ್ಬಿಟ್ಟು ಮನೆಗೆ ಹೋಗುವ ದಾರಿ ನೋಡು ಎಂದು ಕೋಪದಿಂದ ಪಟಪಟನೆ ಮಾತನಾಡಿದನು ಸುಭಾಷ್. ನೀವು ಯಾಕೆ ಇಷ್ಟೊಂದು ಕೋಪ ಪಡ್ತಿದ್ದೀರಾ? ನಿಮ್ಮ ಅಮ್ಮ ಅಪ್ಪ ನಮ್ಮ ಮನೆಯಲ್ಲಿ ಮಾತಾಡಿ ಬಲವಂತಪಡಿಸಿ ನನ್ನನ್ನು ಮದುವೆಗೆ ಒಪ್ಪುವಂತೆ ಮಾಡಿದ್ರು. ಇದರಲ್ಲಿ ನನ್ನ ತಪ್ಪೇನಿದೆ? ನಿಮಗೆ ನನ್ನನ್ನು ಇಷ್ಟವಿಲ್ಲವೆಂದರೆ ಪರವಾಗಿಲ್ಲ. ನಾನು ಈ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇರುತ್ತೇನೆ. ನಿಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ದಾರೆ. ಅವರ ಮನಸ್ಸನ್ನು ನೀವು ತುಂಬ ಕಷ್ಟಪಡಿಸೋದು ಬೇಡ. ನಿಮ್ಮ ಇಷ್ಟದಂತೆ ಯಾವಾಗಲೂ ಹೇಗಿರ್ತೀರೋ ಹಾಗೆಯೇ ಇರಿ. ಯಾವುದೇ ರೀತಿಯಲ್ಲೂ ನಿಮ್ಮ ಹೆಂಡತಿ ಎಂದು ನಾನು ನಿಮಗೆ ತೊಂದರೆ ಕೊಡೋದಿಲ್ಲ. ನಾನು ಹೊರಗಡೆ ಹೋಗಿ ಮಲಗಿಕೊಳ್ತೀನಿ ಎಂದು ಅವನಿಗೆ ಹೇಳಿಬಿಟ್ಟು ಹೊರಗಡೆ ಹೋದಳು ಕವಿತಾ. ಈಡಿಯಟ್, ಏನು ಧೈರ್ಯ! ಇವಳ ಮುಖವನ್ನೇ ನೋಡೋಕ್ಕಾಗ್ತಿಲ್ಲ, ಅದರಲ್ಲಿ ಇವಳ ಜೊತೆ ಸಂಸಾರ ಬೇರೆ ನಡೆಸ್ಬೇಕಾ? ನನ್ನ ಅನು ಇರಬೇಕಾದ ಜಾಗದಲ್ಲಿ ಇದ್ಯಾವುದೋ ಇವಳನ್ನು ಕರೆತಂದು ಅಲಂಕಾರ ಮಾಡಿ ಕೂರಿಸಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಲೇ ಆ ಹೂವುಗಳನ್ನೆಲ್ಲ ಕಿತ್ತೆಸೆದು ಬೆಡ್ ಮೇಲಿದ್ದ ಹೂವುಗಳನ್ನೆಲ್ಲ ಕೊಡವಿ ಸ್ವಚ್ಛಗೊಳಿಸಿ ಆ ಮಂಚದಲ್ಲಿ ಅಲಂಕಾರ ಮಾಡಿದ್ದ ಅಷ್ಟು ಹೂವುಗಳನ್ನು ಕಿತ್ತು ತೂರಿ ಎಸೆದು ಬಿಟ್ಟು ಮಂಚದ ಮೇಲೆ ಬೊಬ್ಬೆ ಹೊಡೆದು ಮಲಗಿದನು ಸುಭಾಷ್. ಅವನ ಕೋಣೆಯನ್ನು ಬಿಟ್ಟು ಹೊರಗಡೆ ಹೋದವಳಿಗೆ ಕೆಳಗೆ ಹೋಗಲು ಒಂದು ರೀತಿಯ ಹಿಂಜರಿಕೆ. ಮಾವ ಅತ್ತೆ ನೋಡಿದ್ರೆ ಅವರ ನೆಮ್ಮದಿ ಹೊರಟೋಗುತ್ತೆ. ಏನು ಮಾಡೋದು ಎಂದು ಯೋಚಿಸಿದವಳು ಮೇಲ್ಛಾವಣಿಯಲ್ಲಿ ಅವನ ಕೋಣೆಯ ಹೊರಗಡೆಯೇ ಮಲಗಿಕೊಂಡ್ಳು. ತಲೆಗೆ ಇಟ್ಟುಕೊಳ್ಳಲು ದಿಂಬನ್ನು ಕೂಡ ಅವಳು ಒಳಗಿನಿಂದ ತೆಗೆದುಕೊಂಡು ಬರಲಿಲ್ಲ. ಒಂದು ಕೈಯನ್ನು ತಲೆಗೆ ಇಟ್ಕೊಂಡು ಸೀರೆಯನ್ನು ಎಳೆದು ಒದ್ಕೊಂಡು ಮುದ್ರುಕೊಂಡು ಮಲಗಿಕೊಂಡ್ಳು ಕವಿತಾ. ಆ ರಾತ್ರಿ ಹಾಗೆಯೇ ಕಳೆದು ಹೋಯಿತು. ಬೆಳಿಗ್ಗೆ ಎದ್ದು ನೋಡುವಾಗ ಅವಳ ತಲೆಯ ಕೆಳಗೆ ಕೈಗೆ ಬದಲಾಗಿ ದಿಂಬು
ಮತ್ತು ಅವಳು ಹೊದ್ದಿದ್ದ ಸೀರೆಯ ಮೇಲಿಂದ ಹೊದಿಕೆಯನ್ನ ಯಾರೋ ಒದಿಸಿಟ್ಟು ಹೋಗಿದ್ರು. ರಾತ್ರಿ ಮಲಗುವಾಗ ನಾನು ಏನನ್ನ ಹೊತ್ಕೊಂಡು ಮಲಗಿರ್ಲಿಲ್ಲ. ತಲೆದುಂಬು ಕೂಡ ಇರಲಿಲ್ಲ. ಆದರೆ ಮಧ್ಯರಾತ್ರಿಯ ಮೇಲೆ ಬೆಚ್ಚಗಾಗಿತ್ತು. ಯಾರು ಹೊದಿಸಿರಬಹುದು? ಒಂದು ವೇಳೆ ಅತ್ತೆ ಆಗಿರಬಹುದಾ ಎಂದು ಯೋಚಿಸುತ್ತಲೇ ಅವಳು ಹೇಳುವಾಗ ಈಗ ಕೋಣೆಯಿಂದ ಸ್ನಾನ ಮಾಡಿ ಫ್ರೆಶ್ ಆಗಿ ಹೊರಗಡೆ ಬಂದನು ಸುಭಾಷ್. ಇಲ್ನೋಡು, ರಾತ್ರಿ ಕೋಪದಲ್ಲಿ ಮಾತಾಡ್ಬಿಟ್ಟೆ. ನೀನು ನನ್ನ ರೂಮ್ನಲ್ಲೇ ಇರಬಹುದು, ಆದರೆ ನನಗೆ ಯಾವುದೇ ರೀತಿಯಲ್ಲೂ ಡಿಸ್ಟರ್ಬ್ ಮಾಡಬಾರ್ದು. ಆಮೇಲೆ ಯಾಕೆ ರಾತ್ರಿ ಕೈಯನ್ನೆಲ್ಲ ತಲೆಗಿಟ್ಕೊಂಡು ಬರೀ ನೆಲದಲ್ಲಿ ಮಲಗಿದೀಯಾ? ಗ್ರ್ಯಾನೈಟಲ್ಲಿ ಹಾಗೆ ಮಲಗಿದ್ರೆ ಕೈ ಕಾಲು ರಕ್ತ ಸಂಚಾರ ಕಡಿಮೆ ಆಗುತ್ತೆ. ಅದರಿಂದ ರಕ್ತಹೀನತೆ ಕೂಡ ಬರುತ್ತೆ. ಅದು ದೇಹಕ್ಕೆ ತೊಂದರೆ. ಅದಕ್ಕೋಸ್ಕರ ಇನ್ಮೇಲೆ ಹಾಗೆಲ್ಲ ಮಲಗಬೇಡ. ಹೊದಿಕೆಯನ್ನು ಮಡಚಿ ದಿಂಬು ಎರಡನ್ನು ನನ್ನ ಬೆಡ್ ಮೇಲೆ ತಂದಿಡು. ಇನ್ಮೇಲೆ ನೀನು ಆ ರೂಮ್ ಯೂಸ್ ಮಾಡ್ಕೊಳ್ಬೋದು. ಬಟ್ ನನ್ನ ಹತ್ರ ಬರದೇ ಇರುವವರೆಗೂ ನಿನಗೆ ಯಾವ ಸಮಸ್ಯೆಯೂ ಇರುವುದಿಲ್ಲ ಎಂದು ಹೇಳಿದನು. ಏನು ಈ ಸಮಯದಲ್ಲಿ ಕೆಳಗೆ ಹೊರಟುಬಿಟ್ಟಿದ್ದೀರಾ ಎಂದು ಕೇಳಲು ಬಂದ ಮಾತನ್ನ ಬಾಯಿಯಲ್ಲೇ ನುಂಗಿಕೊಂಡು ಅವನನ್ನು ಆಳವಾಗಿ ನೋಡುತ್ತಾ ನಿಂತಿದ್ದಳು ಕವಿತಾ. ಏನು ಈ ಸಮಯದಲ್ಲಿ ಹೊರಟು ಎಲ್ಲಿಗೆ ಹೋಗ್ತಿದ್ದೀಯಾ ಅಂತ ನೋಡ್ತಿದ್ದೀಯಾ? ಇವತ್ತು ಒಂದು ಮುಖ್ಯವಾದ ಆಪರೇಷನ್ ಇದೆ, ಅದಕ್ಕೆ ಬೇಗ ಹೊರಟೆ. ಆಮೇಲೆ ನಮ್ಮ ಅಪ್ಪ ಅಮ್ಮ ಏನಾದರೂ ಕೇಳಿದ್ರೆ ರಾತ್ರಿ ನಡೆದಿದ್ದನ್ನು ಯಾವುದನ್ನು ಹೇಳಬೇಡ ಎಂದು ಹೇಳಿಬಿಟ್ಟು ತಕ್ಷಣವೇ ಅಲ್ಲಿಂದ ಹೊರಟೋದನು ಸುಭಾಷ್. ಕೆಲವು ತಿಂಗಳುಗಳು ಹೀಗೆಯೇ ಕಳೆದವು. ಕವಿತಾ ಮೇಲೆ ಅವನಿಗೆ ಇಷ್ಟವಿಲ್ಲದಿದ್ರೂ ಅವಳನ್ನು ಹೆಚ್ಚಾಗಿ ಅವನು ಕಷ್ಟಪಡಿಸಲಿಲ್ಲ. ಆಗ ಒಂದು ದಿನ ಕವಿತಾಳನ್ನು ಹೊರಗಡೆ ಕರ್ಕೊಂಡು ಹೋದನು. ಎಲ್ಲಿಗೆ ಎಂದು ತಿಳಿಯದೆ ಅವನ ಜೊತೆ ಹೋದಳು. ಒಂದು ನೀಟ್ ಕೋಚಿಂಗ್ ಸೆಂಟರ್ಗೆ ಕರ್ಕೊಂಡು ಹೋಗಿ ಅವಳನ್ನು ನೀಟ್ ತರಬೇತಿಗೆ ಸೇರಿಸಿದನು. ನೀನು ಡಾಕ್ಟರ್ಗೆ ಓದಬೇಕು ಅಂತ ಆಸೆ ಪಟ್ಟಿದ್ದನ್ನು ನಿಮ್ಮ ಅಪ್ಪ ಅಮ್ಮನ ಹತ್ರ ಅಂದು ದೇವಸ್ಥಾನದಲ್ಲಿ ಹೇಳಿ ಹತ್ತಿದ್ದನ್ನು ನನ್ನ ಫ್ರೆಂಡ್ ನೋಡಿದ್ದಾನೆ. ಓದು ತುಂಬ ಮುಖ್ಯ. ನೀನು ಚೆನ್ನಾಗಿ ನೀಟ್ ಎಕ್ಸಾಮ್ಗೆ ಓದು. ನೆಕ್ಸ್ಟ್ ಇಯರ್ನಲ್ಲಿ ಎಕ್ಸಾಮ್ ಬರೆ. ನಿನಗೆ ಖಂಡಿತ ಮೆಡಿಕಲ್ ಸೀಟ್ ಸಿಗುತ್ತೆ ಎಂದು ಒಂದು ನಂಬಿಕೆ ಕೊಟ್ಟನು. ಆ ಸಂತೋಷದಲ್ಲಿ ಅವಳು ಕೂಡ ಆ ತರಬೇತಿಗೆ ಹೋಗಿ ಓದ್ಕೊಂಡು ಬರ್ತಿದ್ಲು. ಕೆಲವು ದಿನಗಳು ಕಳೆದವು. ಅವರಿಬ್ಬರ ನಡುವೆ ದಾಂಪತ್ಯ ಸಂಬಂಧ ಯಾವುದು ಉಂಟಾಗಿಲ್ಲ ಎಂಬುದನ್ನು ತಿಳಿದ ಶಾರದಾ ಮತ್ತು ವಿಶ್ವನಾಥ್ ಒಂದು ದಿನ ಸುಭಾಷ್ನನ್ನ ಕರೆದು ಮಾತಾಡಿದ್ರು. ಅದರಲ್ಲಿ ಆಕ್ರೋಶಗೊಂಡವನು ಈಗ ಕವಿತಾಳನ್ನ ಪೂರ್ತಿಯಾಗಿ ತನ್ನ ಕೋಣೆಯಿಂದ ಹೊರಗೆ ಓಡಿಸಿದನು. ಏನಾಯಿತು? ಯಾವುದಕ್ಕೆ ನನ್ನನ್ನು ರೂಮ್ನಿಂದ ಕುತ್ತಿಗೆ ಹಿಡಿದು ಹೊರಗಡೆ ತಳ್ತಿದ್ದೀರಾ? ನಾನು ದೂರ ತಾನೇ ಇದ್ದೇನೆ. ನಿಮ್ಮ ಹತ್ತಿರ ನಾನು ಬರಲೇ ಇಲ್ವಲ್ಲ. ಆಮೇಲೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಎಂದು ಅವಳು ಹಗುರವಾಗಿ ಕಣ್ಣೀರು ಹಾಕುತ್ತಾ ಅವನಲ್ಲಿ ಕೇಳಿದ್ಲು. ಏನು ಎಲ್ಲ ಕೆಲಸ ಮಾಡಿಬಿಟ್ಟು ಏನು ತಿಳಿಯದವಳಂತೆ ನಟಿಸ್ತಿದೀಯಾ? ನಿನಗೂ ನನಗೂ ಯಾವುದೇ ಒಂದು ಸಂಬಂಧವೂ ಉಂಟಾಗಿಲ್ಲ. ಅದನ್ನು ನನ್ನ ಅಪ್ಪ ಅಮ್ಮನ ಹತ್ರ ಯಾವುದಕ್ಕಾಗಿ ಹೇಳಿದೆ? ಅವರಿವತ್ತು ನಡು ಹಾಲ್ನಲ್ಲಿ ಕೂರಿಸಿ ನನಗೆ ಬುದ್ಧಿ ಹೇಳ್ತಿದ್ದಾರೆ. ಏನೋ LKG ಓದುವ ಮಗುವಿನ ಹೇಳುವ ಹಾಗೆ. ನಿನ್ನ ಹೆಂಡತಿ ಅವಳನ್ನು ಹೊಂದ್ಕೊಂಡಿರೋ, ಅವಳ ಜೊತೆ ಸೇರಿ ಸಂಸಾರ ನಡೆಸು, ಮಗು ಮಾಡ್ಕೊಳ್ಳಿ ಅಂತ ಏನೇನೋ ಮಾತಾಡ್ತಿದ್ದಾರೆ. ಕೇಳುವುದಕ್ಕೆ ಅಸಹ್ಯವಾಗಿದೆ. ಹೀಗೆ ಹೇಳ್ತೀನಿ ಕೇಳಿಸ್ಕೊ. ನನ್ನ ಜೀವನದಲ್ಲಿ ಬಂದ ತೀರದ ಕಷ್ಟ ನೀನು. ನನಗೆ ಸಿಕ್ಕ ಶಾಪ ಕೂಡ ನೀನೇ. ನಿನ್ನ ಜೊತೆ ಬಾಳುವುದರಲ್ಲಿ ನನಗೆ ಇಷ್ಟವೇ ಇಲ್ಲ. ಇನ್ಮೇಲೆ ನನ್ನ ರೂಮ್ ಪಕ್ಕವೇ ನೀನು ಬರಬಾರ್ದು. ಶಿಸ್ತಿನಿಂದ ಕೆಳಗಡೆ ಇರು. ಮೇಲೆ ರೂಮಿನ ಕಡೆ ನಿನ್ನನ್ನು ನೋಡಿದ್ರೆ ನಾನು ಮನುಷ್ಯನಾಗಿರಲ್ಲ ಎಂದು ಬೈದು ಹೋದನು. ಆದ್ದರಿಂದ ಕವಿತಾ ಅವನ ಕೋಣೆಗೆ ಹೋಗ್ತಿರ್ಲಿಲ್ಲ. ಹಾಗೆಯೇ ತಪ್ಪಾಗಿ ಅವನ ಮುಂದೆ ಹೋದರೂ ಸಹ, ಏ ಮೂದೇವಿ, ಯಾವುದಕ್ಕೆ ಮುಖದ ಮುಂದೆ ಬಂದು ಹೀಗೆ ನಿಂತಿದೀಯಾ? ಏನು ಹೀಗೆಯೇ ನನ್ನ ಮುಂದೆ ಬಂದು ನನ್ನನ್ನು ಕರೆಕ್ಟ್ ಮಾಡ್ಬೋದು ಅಂತ ನೋಡ್ತಿದ್ದೀಯಾ? ಅದಕ್ಕೆ ಆಗುವವನು ಈ ಸುಭಾಷ್ ಅಲ್ಲ. ಇನ್ಮೇಲೆ ನನ್ನ ಹತ್ರ ಬರಬೇಕು ಅಂತ ಅಂದ್ಕೊಂಡ್ರೆ ಕೊಂದಾಕ್ಬಿಡ್ತೀನಿ, ನೋಡ್ಕೊ ಮೂದೇವಿ ಎಂದು ಬೈದು ಹೋಗುತ್ತಿದ್ದನು. ಆರಂಭದಲ್ಲಿ ಕಷ್ಟವಾಗಿದ್ರೂ ಹೋಗುತ್ತಾ ಹೋಗುತ್ತಾ ಅವನ ಬೈಗುಳಗನ್ನ ಕೂಡ ಅಷ್ಟಕ್ಕಾದರೂ ಮಾತಾಡ್ತಾರಲ್ಲ ಎನ್ನುತ್ತಾ ಸ್ವೀಕರಿಸುತ್ತಿದ್ಲು. ದೇವಸ್ಥಾನಕ್ಕೆ ಹೋದರೂ ಕೂಡ ಅವಳು ಒಂದು ದಿಕ್ಕಿನಲ್ಲಿ, ಅವನು ಒಂದು ದಿಕ್ಕಿನಲ್ಲಿ. ಯಾವ ಒಂದು ಸಂಬಂಧಿಕರ ಮದುವೆಗೂ ಕೂಡ ಕವಿತಾಳನ್ನು ಜೋಡಿಯಾಗಿ ಕರ್ಕೊಂಡು ಹೋದದ್ದೇ ಇಲ್ಲ. ಸುಭಾಷ್ ಹಾಗೆಯೇ ಹೋದರೂ ಅವನು ಒಂಟಿಯಾಗಿರ್ತಿದ್ದನು. ಅವಳು ಅತ್ತೆಯ ಜೊತೆ ಇರ್ತಿದ್ಲು. ಹತ್ತಿರದ ಸಂಬಂಧಿಗಳನ್ನು ಹೊರತುಪಡಿಸಿ ತುಂಬ ಜನರಿಗೆ ಅವನಿಗೆ ಮದುವೆ ಆದ ವಿಷಯವೇ ತಿಳಿಯದೇ ಇತ್ತು. ಹೀಗೆಯೇ ದಿನಗಳು ಕಳೆಯುತ್ತಿದ್ವು.
ಸುಭಾಷನ ಅಮ್ಮ ಮತ್ತು ಅಪ್ಪ ಒಂದು ದಿನ ಕವಿತಾ ಬಳಿ, ಕವಿತಾ, ನಾವು ಸಂಬಂಧಿಕರ ಮದುವೆಗಾಗಿ ಮಡಿಕೇರಿ ಹೋಗ್ತಿದ್ದೇವಮ್ಮ. ಬರುವುದಕ್ಕೆ 2 ದಿನವಾಗುತ್ತೆ. ಸುಭಾಷ್ ನಿನ್ನನ್ನು ಬಿಟ್ಟು ದೂರ ಹೋದರೂ ಕೂಡ ನೀನೇ ಸ್ವಲ್ಪ ಹೊಂದ್ಕೊಂಡು ನಡಿಬೇಕು. ಅವನ ಹತ್ತಿರವೂ ನಾವು ಮಾತನಾಡಿದ್ದೇವೆ. ಅವನು ನಿನ್ನ ಹತ್ರ ಬಂದರೆ ನೀನು ದೂರ ಹೋಗಬೇಡ. ನಾನು ಹೇಳುವುದು ನಿಮಗೆ ಅರ್ಥವಾಗುತ್ತಿದೆ ಅಂದುಕೊಳ್ಳುತ್ತೇನೆ ಎಂದು ಅವಳ ಅತ್ತೆ ಅವಳಿಗೆ ಹೇಳಿದಾಗ, ಸರಿ ಅಮ್ಮ ಎಂದಳು. ಅಮ್ಮ ಅಮ್ಮ ಎಂದು ಅವಳು ಹೇಳಿದ ತಕ್ಷಣ, ಕವಿತಾ, ತುಂಬಾ ಸಾರಿ ಹೇಳಿಬಿಟ್ಟೆ. ನೀನು ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಅಮ್ಮನ ಜೊತೆ ಮನೆಗೆ ಬರುವಾಗ ಅಮ್ಮ ಅಮ್ಮ ಅಂತ ಕೂಗ್ತಿದ್ದೆ. ಅದೇ ಅಭ್ಯಾಸವಾಗಿ ಬರ್ತಿದೀಯಾ? ನೀನು ನನ್ನ ಸೊಸೆ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅಕ್ಕಿನಿಂದ ಅತ್ತೆ ಅಂತ ಕೂಗು ಎಂದು ಹೇಳಿ ಹೋದ್ರು.